ಈ ಹಬ್ಬದಲ್ಲಿ ಇವತ್ತೊಂದು ಕಾರ್ಯಕ್ರಮ ನಾವು ಪೂರ್ವಭಾವಿ ಸಭೆಯಾಗಿ ಇವತ್ತು ಸಮಸ್ತ ಗ್ರಾಮಸ್ಥರು ಆ ಜಾತಿ ಈ ಜಾತಿ ಅನ್ನದೇ ಹರುವ ಎಲ್ಲಾ ಜಾತಿಯವರು ಕೂಡ್ಕೊಂಡು ಇವತ್ತೊಂದು ಪೂರ್ವಭಾವಿ ಸಭೆ ಅಂತ ಮಾಡ್ತೇವೆ. ಆ ಪೂರ್ವಭಾವಿ ಸಭೆ ಮಾಡಿ ಆ ಸಭೆಯಲ್ಲಿ ಸರ್ವಾನುಮತದಿಂದ ಎಲ್ಲರೂ ಕೂಡ್ಕೊಂಡು ಇವತ್ತು ಯಾವ ರೀತಿ ನಾವು ಪ್ರೈಸ್ ಕೊಡ್ಬೇಕು, ಏನೇನು ಕೊಡಿಸ್ಬೇಕು, ಏನೇನ್ ಮಾಡ್ಬೇಕು, ಏನಿಲ್ಲ ಅಂತೇಳಿ ಸವಿಸ್ತಾರವಾಗಿ ಇವತ್ತು ನಾವು ನೀವೆಲ್ಲರೂ ಕೂಡ್ಕೊಂಡು ಇವತ್ತಲ್ಲಿ ಮಾತಾಡ್ತೀವಿ. ಆ ರೀತಿಯಲ್ಲಿ ಇವತ್ತು ಸಿದ್ಲಿಂಗಪ್ಪ ಪಾಟೀಲ್ ಶಾಸಕರು, ಮಾನ್ಯ ಶಾಸಕರು ಹುಮ್ನಾಬಾದ್ ಅವ್ರ ವತಿಯಿಂದ ಅವ್ರ 51,000 ರೂಪಾಯಿ ಮೊದಲನೇ ಪ್ರೈಸ್ ನಾನು ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದೇ ರೀತಿಯಾಗಿ ನುಡಿದಂತೆ ನಡೆದಾರ ಯಾರು ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು, ಅವರು ಕೂಡ ಹೋದ ಕಾರ್ಯಕ್ರಮದ ಇದೇ ವೇದಿಕೆ ಮೇಲೆ ಹೇಳಿದ್ರು ನನ್ನ ವತಿಯಿಂದ ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವರು ಕೂಡ 1 ಲಕ್ಷ ರೂಪಾಯಿ ಕಳಿಸ್ಯಾರ. ಅದೇ ರೀತಿಯಾಗಿ ಈ ಸಲ ನಾವು ಒಂದು ಮುನ್ರೆಡ್ಡಿ ಅವರಿಗೆ ಮತ್ತು ತಾಲೂಕಾ ಪಂಚಾಯತ್ ಸದಸ್ಯರಿಗೆ ಅವರಿಬ್ಬರಿಗೆ ಕೂಡ ಕ್ಷಮೆ ಕೇಳ್ತೇವೆ ನಾವು. ಯಾಕಂದ್ರ ಅವರಿಬ್ಬರು ಇದ್ದಿಲ್ಲ, ನಾವ್ ಯಾವಾಗ ಅವ್ರು ಇರ್ಲಾರ್ದಕ್ಕೆ ಅವರು ಯಾವಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯ ಮುಗಿದ ಮ್ಯಾಗ ಕೂಡ ಅವ್ರು ಸತತವಾಗಿ ರಾಜೇಶ್ವರ ಗ್ರಾಮದವ್ರು ಏನ್ ಹೇಳೋರು ಕೂಡ ಅವ್ರು ಯಾವುದೇ ಪ್ರೈಸ್ ಹೇಳಿ ಆ ಪ್ರೈಸ್ ಒತ್ತಿ ಇವತ್ತು ಅವ್ರು ಆ ಪ್ರೈಸ್ ಕೊಡ್ತಾ ಇದ್ರು. ಆದ್ರೂ ಕೂಡ ಮನೆಯವ್ರ ಮನೆಗೆ ಹೋಗಿದ್ದೀವಿ ನಾವು. ನನಗೇನು ಆನಂದ ಅಂಬದೇನು ವಿಚಾರ ಇಲ್ಲ, ಯಾವಾಗ ಇದ್ದೀವಿ ನಾನು ರಾಜೇಶ್ವರನೇ ಇದ್ದೀನಿ, ನಾವೆಲ್ಲ ನೀವೇನ್ ಹೇಳಿದ್ರಿ ಅದನ್ನ ಕೇಳ್ತೀನಿ ಅಂತ ಹೇಳಿ ಇವತ್ತು ನಾವು 4 ಮಂದಿ ಗ್ರಾಮಸ್ಥರಲ್ಲಿ ಹೋಗಿದ್ನಾಗ ಅವ್ರು ನನ್ನ ವತಿಯಿಂದ ನೀವೇನ್ ಕೊಡಂದ್ರಿ, ನೀವೇನ್ ಕೊಡ್ತೀರ ಅದು ಕೊಡ್ತೀರ ಅಂತ ಹೇಳಿ 25,000 ರೂಪಾಯಿ ಅವ್ರು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ನಮ್ಮ TKPS ವತಿಯಿಂದ ಮೊದಲನೇ ಜೋಡಿ ಇರ್ತದ ರೋಹಿಸಿದ್ದಪ್ಪ ಪಾಟೀಲ್ ಅವರು, ಅದೇ ರೀತಿಯಾಗಿ ಭಾನುತೇಜ್ ಅವರು ಮತ್ತೆಲ್ಲ ಅವರೆಲ್ಲ ಸದಸ್ಯರು ಕೂಡ್ಕೊಂಡು ಇವತ್ತು TKPS ವತಿಯಿಂದ ಮೊದಲನೇ ಜೋಡಿಗೆ ಒಂದ್ ಚೂಲ, ಎರಡನೇ ಜೋಡಿಗೆ ಏನಾದ್ರು ಸರ್ಪಳ ಕಾರ್ಯಕ್ರಮ ಸರ್ಪಳ ಕೊಡ್ತಕ್ಕಂಥ ವ್ಯವಸ್ಥೆ ಅವರು ಕೂಡ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥ ತಾತ್ಪರ್ಯ ಇಷ್ಟೇ, ಪ್ರೈಸ್ ಯಾರೇ ಕೊಡ್ಲಿ ಯಾರೇ ಏನೇನೇ ಮಾಡ್ಲಿ, ಆದ್ರೆ ನಮ್ಮ ಊರಾಗಿಂತ ಒಂದು ಐತಿಹಾಸಿಕ ಹಬ್ಬ ನಾವೇನು ಗೊಳ ಹಬ್ಬ, ಇಷ್ಟೊಂದು ಎಲ್ಲ ಟೆಕ್ನಾಲಜಿ ಇಷ್ಟೊಂದು ಬೆಳ್ತಾ ಇದ್ರು ಕೂಡ ನಮ್ಮ ಊರಾಗೆ ನಾವು ನೀವೆಲ್ಲ ಕೂಡ್ಕೊಂಡು ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮ ಮಾಡಿದ್ವು. ಆ ಕಾರ್ಯಕ್ರಮ ಮಾಡಿದ್ರು ಇವತ್ತೊಂದು ಸರ್ವಸೇವಾ ಹೈದರಾಬಾದ್ ಕರ್ನಾಟಕದಾಗ ಈ ರೀತಿ ಕಾರ್ಯಕ್ರಮ ಮಾಡಕ್ಕಿಲ್ಲ, ಆ ರೀತಿ ಕಾರ್ಯಕ್ರಮವನ್ನ ಮಾಡಾಕ್ತದೆ. ಇವತ್ತು ನಮ್ಮಲ್ಲಿ ಮಲ್ಲಾಣ ಭೂಷೇಟಿ ಅವರಿದ್ರು, ಮಲ್ಲಾಣ ಭೂಷೇಟಿ ಕಂಪಲ್ಸರಿ ಕೈ ಕಟ್ತಾ ಇದ್ರು, ಬರ್ತಾ ಇದ್ರು. ಇವತ್ತು ಅವ್ರು ನಮ್ಮನಿಂದ ಬಿಟ್ಟು ಹೋಗ್ಯಾರ, ಆದ್ರೂ ಕೂಡ ಅವ್ರು ಚಿರಶಾಂತಿ ಇವತ್ತು ಸಿಗಲಂತೆ ಸ್ಮರಣಾಚಾರ್ಯ ಕೂಡ ಮಾಡಿದೆವು. ಅವರು ಕೂಡ ಕೈ ಕಟ್ಟಾಕ ಬಸವರಾಜ್ ಭೂಷೇಟಿ ಅವ್ರು ಬಂದು ಇವತ್ತು ಕೈ ಕಟ್ಟಾರ. ಅದೇ ರೀತಿಯಾಗಿ ಯಾರಿಗೆ ಏನೇನ್ ಮಾರ್ಕ್ ಕೊಡ್ಬೇಕು ಅಲ್ಲಿಗೆ ಹಿಡ್ಕೊಂಡು ಕೈ ಕಡಿತಕ್ಕಂಥ ಹಿಡ್ಕೊಂಡು ಇವತ್ತು ನಾವು ಮಾನ್ಯವ್ರ ಮನೆಗೆ ಹೋಗಿ ದಿಲೀಪ್ ಜಾಧವ್ ಅವ್ರ ಮನೆಯಿಂದ ಅವ್ರ ತಂದು ಹನುಮಂತರ ಬಿಡ್ಬೇನೆ ಕೈ ಕರೆದು ಪ್ರತಿಯೊಂದು ಪರಂಪರಾದಿಂದ ಯಾವ ರೀತಿ ನಡ್ಕೊಂಡು ಬರ್ತಿತ್ತು ಅದೇ ರೀತಿಯಾಗಿ ಇವತ್ತು ನಾವು ನೀವೆಲ್ಲ ಕೂಡ್ಕೊಂಡು ಮಾಡಿದೆವು. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಕೂಡ ಇವತ್ತು ಯಾವುದೇ ರೀತಿ ನಾನು ಇವತ್ತು ವೇದಿಕೆ ಮ್ಯಾಗ ಇದೇ ಹೇಳ್ತಾ ಇದ್ದೀನಿ, ಈ ಒಂದು ಪ್ರೈಸ್ ಅದು ಇದು ಅಂತ ಯಾರು ಕೂಡ ಅನ್ಯತಾ ಭಾವಿಸದೆ ಘೋಷಣೆ ಮಾಡ್ಬಾರ್ದು. ಯಾಕಂದ್ರೆ ಮುಂದ ಏನ್ ನಮ್ಮ ಊರಾಗ ಏನ್ ಘೋಷಣೆ ಆಯ್ತದ ಎಲ್ಲರೂ ಕುಡ್ಕೊಂಡು ಏನ್ ಮಾಡ್ತೇವೆ ಆ ಕುಡ್ಕೊಂಡು ಮಾಡ್ಕೊಂಡಿದ್ದಂತಾರೆ ಅದೇ ಏನ್ ನಾವು ಬಂದ್ ಹೇಳಿದೆವು ಅಂದ್ರೆ ಇವ್ರಿಗೆ ಇದು ಕೊಡಿ ಅದು ಕೊಡಿ ಅಂದ್ರೆ ಆ ಟೈಮ್ನಾಗ ಯಾರ ಕೂಡ ಅಂತ ವ್ಯವಸ್ಥೆ ಮಾಡೋದು. ಯಾಕಂದ್ರೆ ಇದು ಪ್ರೈಸ್ ಸಲುವಾಗಿ ನಾವು ನೀವು ಅಂತಕ್ಕಂಥ ಕೆಲಸ ಆಗ್ತದ ಅಂತ ಕಾರ್ಯಕ್ರಮದಾಗ ಇವತ್ತೆಲ್ಲರೂ ಯಾವ್ದು ಅನ್ಯತಾ ಭಾವಿಸದೆ ಇವತ್ತಿನ ಭಾಗಿಯಾಗಿರಿ. ಇವತ್ತು ಭಾಗಿಯಾಗಿ ಸಲುವಾಗಿ ಎಲ್ಲಾ ಸಮಸ್ತ ಇವತ್ತು ರಾಜೇಶ್ವರ ಗ್ರಾಮ ವತಿಯಿಂದ ಕೂಡ ಸಮಿತಿ ವತಿಯಿಂದ ಪ್ರತಿಯೊಬ್ಬರಿಗೆಲ್ಲ ಕೂಡ ಒಂದು ಧನ್ಯವಾದ ಹೇಳಿ ಇವತ್ತು ಸಂಕ್ಷಿಪ್ತವಾಗಿ ಒಂದೆರಡು ನಾನು ಮಾತು ಮುಗಿಸ್ತೀನಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.